ಹಲೋ ಫ್ರೆಂಡ್, ಇವತ್ತು ನಾನು 6 ಕಲಿ ಚೂಡಿದಾರ್ ಕಟಿಂಗ್ ಮತ್ತು ಡಿಸೈನ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು 2.5 ಮೀಟರ್ ಕಾಟನ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ. ಅದನ್ನು ನಾನು ಟಾಪ್ಗೆ 2 ಮೀಟರ್ಸ್ ತೊಗೊಂಡಿದ್ದೀನಿ. 1/2 ಮೀಟರು ಸ್ಲೀವ್ಸ್ಗೆ ಎತ್ತಿಕೊಂಡಿದ್ದೀನಿ. 4 ಮೀಟರ್ಸು ಲೇಸ್ ತೊಗೊಂಡಿದ್ದೀನಿ. ಬನ್ನಿ ಇವಾಗ ನಾವು ಹೇಗೆ ಕಟ್ ಮಾಡೋದಂತ ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಬಂದು ನಾನು ಲೆಂತ್ 42 ಇಂಚಸ್ ತೊಗೊಳ್ತಾ ಇದ್ದೀನಿ. ನೋಡಿ, ವಿಡ್ತ್ ಬಂದ್ಬಿಟ್ಟು 19.5 ಇದೆ. 4 ಅಂದರೆ 2 ಮೀಟರ್ಸ್ ಬರುತ್ತೆ. 4 ಫೋಲ್ಡಿಂಗ್ ಮಾಡ್ಕೊಂಡು ನೋಡಿ, 4 ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ. 1 2 3 4 ಓಪನ್ ಸೈಡ್ ಇದು 4 ಫೋಲ್ಡು. ಫಸ್ಟ್ನೇದಾಗಿ ನಾನು ಈ 4 ಇಂಚಸ್ ತೊಗೊಳ್ತಾ ಇದ್ದೀನಿ. ಮತ್ತು ಟಾಪಿಂದ ಎಕ್ಸಾಕ್ಟ್ 17 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮನೆ 17 ಇಂಚಸ್ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲೂ ಒಂದು 4 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬಾಟಮಲ್ಲಿ ಅಂದರೆ 19.5 ಅಂದರೆ 9 ಕಾಲು ಬರುತ್ತೆ. ಎಕ್ಸಾಕ್ಟ್ ಮಿಡ್ ಹಾಫ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು 9 ಕಾಲು ಮತ್ತು ಇಲ್ಲಿ 9 ಕಾಲು, 9.5 ಮತ್ತು ಇದು 9.5 ಎಕ್ಸಾಕ್ಟ್ ಆಗ್ತಾ ಇದೆ. 9.5 ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ ಕ್ರಾಸ್ ಲೈನ್ ಇಟ್ಕೊಳ್ತಾ ಇದ್ದೀನಿ. ವೇಸ್ಟಿಂದ ಟಾಪ್ಗೆ ಒಂದು ಸ್ಟ್ರೈಟ್ ಲೈನ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಇಲ್ಲೇ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಆ ಮಾರ್ಕ್ ತಕ್ಕನಾಗೆ ಕಟ್ ಮಾಡ್ಕೋಬೇಕು. ಬನ್ನಿ ಕಟ್ ಮಾಡ್ಕೊಳ್ಳೋಣ. ಈಗ ನಾನು ಏನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಉಲ್ಟಾ ಹಾಕ್ಕೊಳ್ಳಿ. ಈ ಕಡೆ ಇದು ಸ್ಟ್ರೈಟ್ ಲೈನ್ ಬರಲಿ. ಇದು ಹೀಗೆ ಹೋಗಲಿ. ಹೀಗೆ ಬಾಟಮ್ ಇರೋ ಟಾಪಲ್ಲಿ ಟಾಪ್ ಇರೋದು ಬಾಟಮ್ ಹೋಗಿ ಇದು ರಿವರ್ಸ್ ಕಟ್ ಆಗಲಿ. ಇದು ಸ್ಟ್ರೈಟ್ ಲೈನ್ ಏನಿದೆ ಅದು ಈ ಸೈಡ್ ಬರಲಿ, ಸ್ಟಿಚಿಂಗ್ ಸೈಡ್ ಬರಲಿ. ಇಲ್ಲಿಂದ ಎಲ್ಲ 1/2 ಇಂಚಸ್ ತಗೊಳ್ಳಿ. 1/2 ಇಂಚಸ್ ಎಕ್ಸಾಕ್ಟಾಗಿ ಗುಂಟಿ ಮಾಡ್ತೀನಿ. 1/2 ಇಂಚಸ್ಗೆ ಪಿನ್ ಮಾಡ್ಕೊಂಡ್ಮೇಲೆ ಇಲ್ಲಿಂದ ನಾವು ಮಾರ್ಕ್ ಮಾಡ್ಕೊಳ್ಳೋದಿಲ್ಲ. ನನ್ನ ಶೋಲ್ಡರ್ ಬಂದು ನಾನು 7.5 ತೊಗೊಳ್ತಾ ಇದ್ದೀನಿ. ಇಲ್ಲಿಂದ 6 ಬಂದ್ಬಿಟ್ಟು ನಾನು 7.25 ತೊಗೊಳ್ತಾ ಇದ್ದೀನಿ. 7.5 ಒಂದು 3/4 ಇಂಚು ಶೋಲ್ಡರ್ ಡ್ರಾಪ್ಗೆ, 3 ಇಂಚಸ್ಸು ನೆಕ್ಕು, 1.5 ಇಂಚಸ್ಸು ಬ್ಯಾಕು, ನೀಟು ಬಂದು 4.5 ಇಂಚಸ್ ತೊಗೊಳ್ತಾ ಇದ್ದೀನಿ. ಇನ್ನೊಂದು ಸ್ಟ್ರೈಟ್ ಲೈನ್ ಹಾಕೋಣ. ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ನಾನು ಚೆಕ್ ಮೆಜರ್ಮೆಂಟು 11 ತೊಗೊಳ್ತಾ ಇದ್ದೀನಿ. 11 1.5 ಇಂಚು ಮಾರ್ಜಿನ್ ತೊಗೊಳ್ತಾ ಇದ್ದೀನಿ. ಇದರಿಂದ 7.5 ವೇಸ್ಟಿಗೆ ತೊಗೊಳ್ತಾ ಇದ್ದೀನಿ. ವೇಸ್ಟ್ ಬಂದು 10 ಇಂಚಸ್ ತೊಗೊಳ್ತಾ ಇದ್ದೀನಿ. 1.5 ಇಂಚು ಮಾರ್ಜಿನು ಮತ್ತು ಇಲ್ಲಿಂದ ಒಂದು ಕರ್ವ್ ಶೇಪ್ ತೊಗೊಳ್ಳಿ. ನಾನು ಬ್ಯಾಕ್ಗೆ 1/4 ಇಂಚ್ ತೊಗೊಳ್ತಾ ಇದ್ದೀನಿ. ಫ್ರಂಟ್ಗೆ 1/2 ಇಂಚಸ್ ರೌಂಡ್ ಶೇಪ್ ಮಾಡ್ಕೊಳ್ಳಿ. ಹೀಗೆ ಇಲ್ಲಿಂದ 3 ಇಂಚ್ ಏನಿದೆ ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ಸ್ಟಿಚಿಂಗ್ ಆದಮೇಲೆ ಇದು ಮಾಡ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ಇವಾಗ ಇಲ್ಲಿಂದ ನಾನು ಬಾಟಮಿಂದ 3.5 or 4 ಇಂಚಸ್ ರೌಂಡ್ ಶೇಪ್ಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ ತೊಗೊಳ್ತಾ ಇದ್ದೀನಿ. ಇಲ್ಲಿಂದ ಒಂದು ಶೇಪ್ ಕಟ್ ಮಾಡ್ಕೊಳ್ಳೋಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ.
ಬನ್ನಿ ಇವಾಗ ನಾವು ಕಟ್ ಮಾಡೋಣ. ಕಟಿಂಗ್ ಆದಮೇಲೆ ನೀವೇನು ಉಪ್ಪಿನ ಹಾಕೊಂಡಿದ್ರೆ ಉಪ್ಪಿನ ರಿಮೂವ್ ಮಾಡ್ಕೊಳ್ಳಿ. ಏನು ಎಕ್ಸ್ಟ್ರಾ ಮಾಡಿದೆ ಕಟ್ ಮಾಡ್ಕೊತೀನಿ ನಾನು. ಸೈಡು ಇಲ್ಲಂತೀವೋ 4 ಪೀಸ್ ಇದೆ. 1 2 3 4 ಇದೆ. 2 ಪೀಸು ಫ್ರಂಟು 2 ಪೀಸು ಬ್ಯಾಕ್ ಎತ್ತಿಕೊಳ್ಳಿ. ಫ್ರಂಟನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿದ್ದು ಬ್ಯಾಕ್ ಎತ್ತಿಕೊಳ್ಳಿ. ಫ್ರಂಟು ಇವಾಗ ಈಗ ದಟ್ಟ ಬೇಕು. ಆರ್ಮೋಲ್ ಕಟ್ ಮಾಡೋಣ. ಫ್ರಂಟ್ ಆರ್ಮೋಲು ನಾಲ್ಕು ಕೊಡೋಣ. ಇಲ್ಲಿಂದ 3 ಇಂಚ್ ತಗೊಳ್ಳಿ. ಇಲ್ಲಿಂದ 1 ಇಂಚು ಶೇಪ್ ತಗೊಳ್ಳಿ. ಒಂದು ಮಾರ್ಕ್ ಮಾಡ್ಕೊಂಡು ಸ್ಟ್ರೈಟಲ್ಲಿ ಕಟ್ ಮಾಡ್ಕೊಳ್ಳೋಣ. ಯಾಕಂದರೆ ಮಾಡ್ಕೊಂಡು ಸೆಂಟರ್ ಒಂದು ಹಾಕಿಟ್ಕೊಳ್ಳೋಣ. ಫ್ರಂಟು ಶೇಪ್ ತಗೊಳ್ಳೋಣ. ಫ್ರಂಟ್ ಹಾಕ್ಕೊಂಡಿದ್ದೀನಿ. ಫ್ರಂಟಿಗೆ ಒಂದು ಲೇಸ್ ಅದೇ ಇಲ್ಲಿಂದ ಇದೆಯಾ ಫುಲ್ ಲೈನ್ ಲೇಸ್ ಈ ಥರ ಲೈನ ಮುಂದೆ ಈ ಫ್ರಂಟ್ ಬಾಟಿಗೆ 2 ಸೈಡು ಈಗ ಮಾಡ್ಕೊಂಡು ಈ ಸೈಡ್ ಇರಲಿ. ಈ ಸೈಡು ಈ ಥರ ಸ್ವಿಚ್ ಹಾಕ್ಕೊಳ್ಳಿ. ಈ ಥರ ಮೊದಲಿಗೆ ಈ ಥರ ಇದೇ ನಾನು ಹಾಕಿದ್ದಕ್ಕೆಲ್ಲ ಒಂದು ಸ್ಟಿಚ್ ಹಾಕ್ಕೊಂಡು ಈ ಸೈಡೇ ಬರಬೇಕು. ಇದು ಹಾಫ್ 1 ಇಂಚಸ್ಗೆ ಕ್ಲೀನಾಗಿ ಲೇಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. 2 ಸೈಡ್ ಅಟ್ಯಾಚ್ ಮಾಡ್ಕೊಳ್ಳಿ. ಹಾಫ್ 1 ಇಂಚಸ್ಗೆ ಮಾರ್ಜಿನ್ ಮಾಡಿಕೊಂಡು ಅದಕ್ಕೆ ಸ್ಲೀವ್ಸ್ಗೆ ಲೇಸ್ನ ನೀಟಾಗಿ ಅಟ್ಯಾಚ್ ಮಾಡಿಕೊಂಡು ಮತ್ತು ರಿವರ್ಸ್ಗೆ ಒಂದು ಸ್ಟಿಚ್ ಹಾಕ್ಕೊಂಡು ಮತ್ತು ಎ ಲೈನು ಸ್ಟಿಚ್ ಹಾಕೋಬೇಕು. ನೋಡಿ ನಾನು ಲೇಸು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಫ್ರಂಟಿಗೆ ಮತ್ತು ಸ್ಲೀವ್ಸು ಲೇಸು ಈಗ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಫ್ರಂಟ್ ನೆಕ್ಕು ಕಟ್ ಮಾಡ್ಕೊಳ್ಳೋಣ. ನಾವು ಫ್ರಂಟ್ ಡಿಪ್ ಮಾಡೋಣ. ಫ್ರಂಟ್ ಡಿಪ್ಪಲ್ಲಿ ಆರೆಂಜ್ ರೌಂಡ್ ನೆಕ್ ಒಂದು ಸ್ಟ್ರೈಟ್ ಲೈನ್ ಹಾಕೋಣ. ನಮಗೆ 6 ಇಂಚು ಬೋತ್ ಸೈಡ್ 3 ನೋಡಿ. ಈಗ 3 ಇಂಚ್ ಹಾಕೊಂಡಿದ್ದೀನಿ. ಈ 4 3 ಇಂಚು, ಈ 4 3 ಇಂಚು 6 ಇಂಚು ಸ್ಟ್ರೈಟ್ ಲೈನ್ ಹಾಕೋಣ.
ಅದಕ್ಕೆ ರೌಂಡ್ ಶೇಪ್ ಮಾಡ್ಕೊಳ್ಳೋಣ. ನಾನು ನೆಕ್ಕು ಡಿಸೈನ್ ಮಾಡಿಕೊಂಡು ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋಣ. ಹೀಗೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳಿ. ಇವಾಗ ಸ್ಲೀವ್ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಎರಡು ಸೈಡು ಸ್ಲೀವ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಅದೇ ನಾನಿವಾಗ ಆರಾಮಲ್ಲಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಆರಾಮಲ್ಲಿ ಅಟ್ಯಾಚ್ ನೋಡಿ ಈ ಥರ ಇದೆ. ಇದಾದಮೇಲೆ ನೆಕ್ಸ್ಟು ನಾವು ಮೆಜರ್ಮೆಂಟ್ಗೆ ತಕ್ಕನಾಗಿ ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಲೈನಾಗಿ ಎರಡು ಸೈಡು ಮಾರ್ಕ್ ಮಾಡ್ಕೊಳ್ಬೇಕು. ಎರಡು ಸೈಡ್ ಮಾರ್ಕ್ ಹಾಕಿದ್ಮೇಲೆ ನಾವು ಸ್ಟಿಚ್ ಹಾಕ್ಕೊಳ್ಳೋಣ. ನಾನು ಎರಡು ಸೈಡು ಮಾರ್ಕಿಂಗ್ ಏನು ಮಾಡ್ಕೊಂಡಿದ್ದೀನಿ ಅದರ ತಕ್ಕನಾಗಿ ನಾನು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಹಲೋ ಫ್ರೆಂಡ್ಸ್, ನೋಡಿ ನಾನು ಈಗ ಮಾಡಿರೋ ಡಿಸೈನ್ ಹೇಗಿದೆ, ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ.